ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವ್ಲಾಗ್ ಬಂದು ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ವಿಡಿಯೋ ಇರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನನ್ನ ಮಗನಿಗೆ 5 ಮಂತ್ ಕಂಪ್ಲೀಟ್ ಆಗಿ 6 ಮಂತ್ ರನ್ನಿಂಗ್ ಆಗ್ತಿದೆ. ಸೊ ಹಾಗಾಗಿ ಅವನು ದಬ್ಬಾಕೊಂಡು ಮೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಾಗೆ ಈ ಒಂದು ಔಟ್ಫಿಟ್ನ ನಾನು ಮೀಶೋಯಿಂದ ತೊಗೊಂಡಿರೋದು. ಇದ್ರ ಪ್ರೈಸ್ ಅಮೌಂಟ್ ಎಷ್ಟು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ಸ್ಟಾದಲ್ಲಿ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಸಂಜೆ ನಾವು ಹೊರಟಿದ್ದು. ಯಾವುದೇ ಥರ ಪ್ಲ್ಯಾನಿಂಗ್ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹೋಗುವಂಥ ಪ್ಲ್ಯಾನಿಂಗ್ ಆಗಿದ್ದು. ನಂಜುಂಡೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ರಾಖಿ ಅವ್ರು ಕೂಡ ಬಂದಿದ್ದರು ಈವ್ನಿಂಗ್ ಅಷ್ಟರಲ್ಲಿ. ಅವರು ಬಂದು ಪಾಪನ್ನ ಕರ್ಕೊಂಡಿದ್ರು. ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಫೈನಲಿ ಎಲ್ಲರೂ ಕೂಡ ರೆಡಿ ಆದ್ವಿ. ನಾನು ರಾಖಿ ಅವ್ರಿಗೆ ಅಂತ ಹೇಳಿ ಒಂದು ಶಾರ್ಟ್ನ ಅವ್ರಿಗೆ ಗೊತ್ತಾಗದೇ ಇದ್ದ ರೀತಿ ಸರ್ಪ್ರೈಸಾಗಿ ತರಿಸಿದೆ. ಅವ್ರಿಗೆ ಹೇಳಿರಲಿಲ್ಲ ತರಿಸ್ಕೊಡ್ತೀನಿ ಅಂತ ಹೇಳಿ. ಅವ್ರಿಗೆ ಒಂಥರ ಖುಷಿ ಆಯಿತು. ಅವ್ರಿಗೇನ ಅಂತ ಅಂದರೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ನನಗೆ ಒಂಥರ ಇಷ್ಟ. ಅವರು ಕೊಡಬೇಕು ಅನ್ನೋದು ನನ್ನ ಆಸೆ. ಬಟ್ ಅವ್ರಿಗೆ ಆ ಥರ ಸರ್ಪ್ರೈಸ್ ಎಲ್ಲ ಕೊಡೋದು ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಚೆನ್ನಾಗಿರುತ್ತೋ, ನಾನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನೋ ಇನ್ನೊಂದು ಅಂದ್ಕೊಂಡು ಅವರು ಏನೂ ತಂದುಕೊಡಲ್ಲ. ಅವ್ರೇನಿದ್ರು ನಿಂಗೇನು ಬೇಕು ನೀನೇ ತಗೊಂಬ, ನನಗೆ ಗೊತ್ತಾಗಲ್ಲ ಅಂತ ಇರ್ತಾರೆ. ನನಗೆ ಆ ಥರ ಏನಿಲ್ಲ. ಅವ್ರಿಗೆ ಏನೇ ಇಷ್ಟಪಟ್ಟು ತಂದುಕೊಟ್ರು ನಾನು ಇಷ್ಟಪಟ್ಟಿನೇ ತೊಗೋತೀನಿ. ಬಟ್ ಅವ್ರಿಗೆ ಸರ್ಪ್ರೈಸ್ ಎಲ್ಲ ಕೊಡೋದು ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಸರ್ಪ್ರೈಸ್ ಕೊಡೋದು, ಚಿಕ್ಕ ವಿಷಯದಲ್ಲೂ ಒಂಥರ ಮೂಮೆಂಟ್ ಕ್ರಿಯೇಟ್ ಮಾಡೋದು ಅನ್ನೋದು ನನ್ನ ಆಸೆ. ಅದೇ ಥರನೇ ಎಲ್ಲರ ಮನೇಲೂ ಇರ್ತಾರೆ ಅಲ್ವಾ. ಒಬ್ರಿಗೆ ಫೋಟೋ ಜಾಸ್ತಿ ತೊಗೊಳ್ಳೋ ಹುಚ್ಚಿರುತ್ತೆ, ಒಬ್ರಿಗೆ ಫೋಟೋಸ್ ಕಂಡ್ರೇ ಆಗಲ್ಲ. ಅದರಲ್ಲಂತೂ ನಮ್ಮ ಮನೇಲಿ ನೀವೇ ನೋಡ್ತೀರಾ, ನನಗೆ ವೀಡಿಯೋಸು ಫೋಟೋಸು ತೊಗೊಳ್ಳೋದು ಅಂದರೆ ತುಂಬ ಕ್ರೇಜು. ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ನನ್ನಂತೂ ಕರಿಬೇಡ ಅಕ್ಕಪ್ಪ, ನಿನ್ನೇನು ಬೇಕು ತೊಗೊ, ನೀನು ಹೆಂಗೆ ಬೇಕು ಹಂಗಿರು ಅಂತ ಹೇಳ್ತಾರೆ. ಇನ್ನು ಕೆಲವ್ರ ಮನೇಲಿ ಇಬ್ಬರು ಜೋಡಿಯಾಗಿ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಹಾಗೂ ಅನ್ಕೋತಾ ಇರ್ತೀನಿ ಅವರೆಲ್ಲ ಮಾಡ್ತಾರೆ ನೀವು ಮಾಡಿ ಅಂತ. ಹಾಗಂತ ಅವರನ್ನು ಫೋರ್ಸ್ಫುಲಿ ಮಾಡೋದ್ರಲ್ಲಿ ಏನು ಅರ್ಥ ಇರುತ್ತೆ ಅಲ್ವಾ. ಅವ್ರಿಗೆ ಯಾವ ಥರ ಇರಬೇಕು ಅಂತ ಇರುತ್ತೆ. ಅವರು ಆ ಇಷ್ಟಪಟ್ಟಂಗೆ ಅವ್ರು ಇರೋದು, ಅವ್ರವ್ರ ಲೈಫು ಅವ್ರು ಇಷ್ಟದಂಗೆ ಇದ್ರೇ ಚೆಂದ. ಹಾಗೆಯೇ ನನಗೆ ಯಾವ ಥರ ಇರಬೇಕು ಅಂತ ಅನಿಸುತ್ತೆ ಆ ಥರ ಇರೋಕ್ಕೆ ಅವ್ರು ಬಿಟ್ಟಿದ್ದಾರೆ ಅಲ್ವಾ. ಅದರಲ್ಲೇ ನಾನು ಖುಷಿ ಪಡಬೇಕು. ಸೊ ಹಾಗಾಗಿ ನಾನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಅವ್ರೇನಾದರೂ ಫೋಟೋ ತೆಗೆಸ್ಕೊತೀನಿ ಅಂದ್ರೇ ನಾನು ತಗೊಳ್ಳೋದು, ಇಲ್ಲಾಂದರೆ ನಾನು ತೊಗೊಳ್ಳಲ್ಲ. ನನಗೆ ಯಾವ ಥರ ಬೇಕು ವೀಡಿಯೋಸು ಫೋಟೋಸು ನಾನು ಮಾಡ್ಕೋತೀನಿ. ಹಾಗೆಯೇ ನಾನು ಅವ್ರಿಗೆ ಕೊಡಿಸಿದ ಶರ್ಟ್ ಬಂದು ಈ ಕಲರು ತುಂಬಾ ಚೆನ್ನಾಗಿತ್ತು. ಈ ಕಲರು ಮತ್ತು ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ಹೊಸ್ದಾಗಿ ಬಂದಿರೋದು. ನನಗೆ ಅಲ್ಲಿ ಬರ್ಡ್ಸ್ ಮತ್ತು ವೆಹಿಕಲ್ ಇರೋದ್ರಿಂದ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರುತ್ತೆ ಸೈಡಲ್ಲಿ. ಅದಕ್ಕೋಸ್ಕರ ತೊಗೊಂಡೆ ಇದನ್ನು. ಬಟ್ ಸೈಜೆಲ್ಲ ಕರೆಕ್ಟಾಗೇ ಇತ್ತು, ಫಿಟ್ಟಿಂಗ್ ಎಲ್ಲ. ಬಟ್ ಲೆಂತ್ ಮಾತ್ರ ಸ್ವಲ್ಪ ಲಾಂಗ್ ಇತ್ತು, ಹಾಗಾಗಿ ಎಕ್ಸ್ಚೇಂಜ್ ಮಾಡಬೇಕಾಯಿತು. ಅದಕ್ಕೆ ಅದೇ ಫ್ಯಾಬ್ರಿಕಲ್ಲೇ ಅದೇ ಡಿಸೈನಲ್ಲೇ ಬೇರೆ ಕಲರ್ ತೊಗೊಂಡೆ. ಇವಾಗ ನಾನು ತೊಗೊಂಡಿರೋ ಕಲರು ಇದು. ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಪಿಂಕಲ್ಲೇ ತೊಗೊಂಡೆ. ಅದು ಸ್ವಲ್ಪ ಮರೂನ್ಗೂ ಆಗುತ್ತೆ ಮತ್ತು ಪಿಂಕ್ ಶೇಡು ಕೂಡ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಒಂದು ಶರ್ಟ್ನ ನಾನು ನಂಜನಗೂಡಲ್ಲಿರುವಂಥ ರಾಯಲ್ ಕಲೆಕ್ಷನಲ್ಲಿ ತೊಗೊಂಡೆ. ಅದಾದಮೇಲೆ ಎಕ್ಸ್ಚೇಂಜ್ ಮಾಡಿಕೊಂಡು ನಾವಿವಾಗ ಹೊರಟಿದ್ದೆ ನಂಜುಂಡೇಶ್ವರ ಟೆಂಪಲ್ಗೆ. ಆ್ಯಕ್ಚುಲಿ ಟೆಂಪಲ್ಗಳಿಗೆ ಈ ಥರ ಈವ್ನಿಂಗ್ ಟೈಮಲ್ಲಿ ಹೋಗೋದೇ ಬೆಸ್ಟ್ ಅನಿಸುತ್ತೆ. ಈ ಬಿಸಿಲಲ್ಲಂತೂ ಮಾರ್ನಿಂಗು ಮತ್ತು ಆಫ್ಟರ್ನೂನ್ನಲ್ಲಂತೂ ಹೋಗೋದಕ್ಕೆ ಆಗಲ್ಲ. ಕಾಲೆಲ್ಲ ಹೆವಿ ಸುಡ್ತಾ ಇರುತ್ತೆ. ಆ ಟೈಮಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಂದರೆ ತುಂಬಾ ಕಷ್ಟ. ಅವರು ಕೂಡ ಹಠ ಮಾಡ್ತಾ ಇರ್ತಾರೆ. ನಮಗೂ ಕೂಡ ಅವ್ರನ್ನೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ನಾವು ಹೋಗೋದಕ್ಕೂ ಕಷ್ಟ ಆಗುತ್ತೆ. ಈ ಥರ ಈವ್ನಿಂಗ್ ಟೈಮಲ್ಲಾದರೆ ಅವ್ರಿಗೂ ಅಷ್ಟೊಂದು ಕಿರಿಕಿರಿ ಅನಿಸಲ್ಲ, ಸೇಫಾಗಿರ್ತಾರೆ. ಏಕೆಂದರೆ ಬಿಸಿಲು ಅಷ್ಟೊಂದು ಇರಲ್ಲ ಅಲ್ವಾ. ನಾವು ಅದೇ ಅನ್ಕೋತಾ ಇದ್ವಿ. ಇನ್ನೇನೇ ಆದ್ರೂ ಈ ಥರ ಈವ್ನಿಂಗ್ ಟೈಮಲ್ಲಿ ಹೋದರೆ ನೆಮ್ಮದಿಯಾಗಿ ಹೋಗಿ ದರ್ಶನನೂ ಮಾಡ್ಬೋದು ಮತ್ತು ನಾವು ಕೂಡ ರಿಲೀಫಾಗಿ ಬರ್ಬೋದು ಅಂತ ಅನ್ಕೋತಾ ಇದ್ವಿ. ಅದಾದಮೇಲೆ ಮಲ್ಲಿಗೆ ಹೂನ ಇಬ್ಬರು ನಾನು ಮತ್ತು ರಮ್ಯಾ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ತೆಗೆಸ್ಕೊಂಡು ಮುಡ್ಕೊಂಡ್ವಿ. ಇದು ಆ್ಯಕ್ಚುಲಿ ವೀಡಿಯೋನ ನಾನು ರಾಮು ಕೈಲಿ ಮಾಡಿಸ್ತಾ ಇದ್ದೆ, ಇವರು ನನಗೆ ಮುಡಿಸ್ಬೇಕು ಅಂತ. ಬಟ್ ಅದೇನಾಯಿತು ಅಂದರೆ ಪಾಪುನ ಕರ್ಕೊಳ್ಳೋದಕ್ಕೆ ರಮ್ಮು ಕರ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ವಿಜಿ ಬಂದಿದ್ದರೆ ಎಲ್ಲ ಕಂಪ್ಲೀಟ್ ಆಗ್ತಾಯಿತ್ತು. ವಿಜಿಗೆ ಕೆಲಸ ಇತ್ತು, ಸೊ ಹಾಗಾಗಿ ಅವನು ಬರೋಕ್ಕಾಗಲಿಲ್ಲ. ಹಾಗಾಗಿ ಆ ವೀಡಿಯೋಸ್ನ ನಾವು ಮಾಡೋದಕ್ಕಾಗಲಿಲ್ಲ. ಫೈನಲಿ ಆ ವೀಡಿಯೋಸ ಹೇಗೆ ಮಾಡಿದ್ದೀನಿ ಅಂತ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ. ಫೈನಲಿ ಎಲ್ಲ ರೆಡಿಯಾಗಿ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ ಆದಷ್ಟು ಬೇಗನೆ
ದರ್ಶನ ಎಲ್ಲ ಮುಗೀತು. ಏಕೆಂದರೆ ರಶ್ ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಅಷ್ಟೊಂದು ಜನನೂ ಇರೋದಿಲ್ಲ. ನಿಧಾನಕ್ಕೆ ದೇವ್ರನ್ನು ಕೂಡ ನೋಡ್ಬೋದು. ನಾವು ಹೋದಾಗ ದೇವರಿಗೆ ಅಭಿಷೇಕ ನಡೀತಾ ಇತ್ತು. ಇವತ್ತೇ ನಾನು ಇಷ್ಟು ವರ್ಷದಲ್ಲಿ ನೀಟಾಗಿ ನಾನು ನಂಜುಂಡೇಶ್ವರನ ನೋಡಿದ್ದು. ಅಂದರೆ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಪಾಪುಗೆ ಅಂತ ಇದೊಂದು ಟಾಯ್ಸು ಮತ್ತು ಬಲೂನ್ನ ತೊಗೊಂಡ್ವಿ. ಅದಾದಮೇಲೆ ಸ್ನ್ಯಾಕ್ಸ್ ಅಂತ ಇವರು ಚಿರುಮುರಿ ಮತ್ತು ಕಲ್ಲಂಗಡಿ ಎಲ್ಲ ತಿಂದರು. ನಾನಿವಾಗ ತಿನ್ನೋ ಹಾಗಿಲ್ಲ, ಸೊ ಹಾಗಾಗಿ ನಾನು ತಿನ್ನಲಿಲ್ಲ. ಕೆಲವರು ತಿಂತಾರೆ, ಬಟ್ ಅದೇನೋ ನನಗೆ ಪಾಪುಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಜವಾಗ್ಲೂ ಏನೂ ತಿನ್ನಲ್ಲ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೇಕ್ ತೊಗೊಂಡು ಬಂದ್ವಿ. ಪಾಪುಗೆ ಹೊರಗಡೆ ಹೋಗಿದ್ವಿ ಅಲ್ವಾ, ಇವಾಗ ಹುಣ್ಣಿಮೆ ಟೈಮು. ಇವಾಗಂತೂ ಮಕ್ಕಳನ್ನ ನಾವು ಈಚೆ ಕರ್ಕೊಂಡು ಹೋದ್ಮೇಲೆ ಒಂದು ರತ್ನೀರು ಅನ್ನೋದನ್ನ ಮಾಡಿಸ್ಕೋಬೇಕು. ಸೊ ಹಾಗಾಗಿ ನನಗೆ ಪಾಪುಗೆ ಇಬ್ರಿಗೂ ಸೇರಿ ರತ್ನೀರು ಮಾಡಿದ್ರು. ಅದಾದಮೇಲೆ ಹೊರಗಡೆ ಬಂದು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಈ ಸಲ ತುಂಬ ಸಿಂಪಲ್ಲಾಗಿದ್ರು, ತುಂಬಾ ಖುಷಿಯಾಗಿದ್ವಿ. ನೋಡೋದೇ ಒಂದು 5 ನಿಮಿಷಕ್ಕೆ ಸೆಕೆ ಊಟ ಮಾಡೋ ಅಷ್ಟೇ ನೋಡಿ ಯಾವ ಥರ ಆಗ್ಬಿಟ್ಟೈತೆ ಅಂತ. ಸೊ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಲಂಚೆಲ್ಲ ಮುಗೀತು. ಇವಾಗ ಪಾಕೆಯವರು ಹೋಯ್ತಾ ಇದ್ದಾರೆ. ನಮ್ಮ ಪಾಪು ಫುಲ್ ನಾನು ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ಬಾ ಅರೆ ಇಬ್ಬರು ನೋಡಿ ಇಲ್ಲ ಏನು ಕೂತಾರೆ. ರೀಲ್ಸ್ ಮಾಡಿ. ಬಾಯ್. ಅಷ್ಟೊಂದು ಭಯ ಇರೋನು ಯಾಕೆ ಕೇಳಬೇಕು? ಎಷ್ಟು ಬೇಗ 7 ವರ್ಷ ಆಗೋಯ್ತು ನೋಡಿ. ಇವಾಗ ಮದುವೆ ಆದಂಗೆ ಅನ್ನಿಸ್ತಾ ಇದೆ. ನಮ್ಮ ಮನೆಗೆ ನಮ್ಮ ಪುಟ್ಟ ರಾಜ್ಕುಮಾರನು ಬಂದು ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಕಡೆ 7 ವರ್ಷ ಆಯಿತು ಅಂತ, ಮತ್ತೊಂದು ಕಡೆ ಎಷ್ಟು ಬೇಗ ದಿನಗಳೆಲ್ಲ ಕಳೀತಾ ಇದೆ ಅಲ್ವಾ. ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದ್ದಾರೆ ಅಂತ ಒಂದು ಕಡೆ ಬೇಜಾರು ಕೂಡ ಆಗ್ತಾ ಇದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಡೈಲಿ ವ್ಲಾಗ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಈ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಬೋದು, ಬಟ್ ಎಡಿಟಿಂಗಲ್ಲೇ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಹಾಗಾಗಿ ಡಿಲೇ ಆಗ್ತಾ ಇದೆ. ಇನ್ನು ಮುಂದೆ ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.